ಹಲೋ ಫ್ರೆಂಡ್ಸ್, ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲದಲ್ಲಿ ನಾವು ಗಾರ್ಡನಲ್ಲಿ ಮಾಡಲೇಬೇಕಾದಂಥ ಕೆಲವು ಕೆಲಸಗಳಿದೆ. ಅದು ಯಾವ್ಯಾವುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದ್ರ ಬಗ್ಗೆ ನಾನು 3 ವರ್ಷದ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ. ನೀವು ಅದನ್ನು ಮರ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಪುನಃ ನಾನು ಈ ವಿಡಿಯೋದಲ್ಲಿ ನೆನಪು ಮಾಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಮಳೆ ತುಂಬ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆಗೋದಕ್ಕೆ ಮುಂಚೆ ಮಾಡಬೇಕಾಗಿರೋವಂಥ ಕೆಲವು ಕೆಲಸಗಳಿದೆ. ಅದರಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋ ಅಂಥದ್ದು ಎಲ್ಲ ಪಾಟ್ಗಳಲ್ಲೂ ಡ್ರೈನೇಜ್ ಹೋಲ್ನ ಚೆಕ್ ಮಾಡಬೇಕು. ನಾವು ಪಾಟಿಗೆ ಮಣ್ಣು ತುಂಬಿಸ್ಬೇಕಾದ್ರೆ ಎಷ್ಟೇ ಫುಲ್ ಹಾಕಿದ್ರೂ ಸ್ವಲ್ಪ ದಿನ ಆದಮೇಲೆ ಆ ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಹೋಗಿರುತ್ತೆ. ಮಣ್ಣು ಪಾಟಲ್ಲಿ ಕೆಳಗೆ ಹೋಗಿರುತ್ತೆ. ಪಾಟ್ ಅಂಚಿಂದ 2-3 ಇಂಚಾದರೂ ಕೆಳಗಡೆ ಹೋಗಿರುತ್ತೆ. ಆವಾಗ ಮಣ್ಣು ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿರೋವಂಥ ಮಣ್ಣು ಒಂದೊಂದು ಸಲ ಡ್ರೈನೇಜ್ ಹೋಲ್ ಒಳಗೆ ಹೋಗಿ ಸಿಕ್ಕಾಕೊಂಡಿರುತ್ತೆ. ಆವಾಗ ಡ್ರೈನೇಜ್ ಹೋಲ್ನ ಬ್ಲಾಕ್ ಮಾಡಿರುತ್ತೆ. ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದ್ದರೆ ಆವಾಗ ನೀರು ಪಾಟಲ್ಲೇ ನಿಂತ್ಕೊಳ್ಳುತ್ತೆ. ನೀರು ಪಾಟಲ್ಲೇ ತುಂಬ ಹೊತ್ತು ನಿಂತಿದ್ರೆ ಬೇರ್ಗಳು ಕೊಳೆಯುತ್ತೆ. ಹಾಗಾಗಿ ನಾವು ಡ್ರೈನೇಜ್ ಹೋಲ್ನ ಕ್ಲಿಯರ್ ಮಾಡಲೇಬೇಕು. ಸಮ್ಮರಲ್ಲಿ ಹೀಟ್ ತುಂಬ ಜಾಸ್ತಿ ಇರುತ್ತೆ. ನಾವು ನೀರು ಹಾಕಿದಾಗ ತುಂಬ ಬೇಗ ನೀರು ಡ್ರೈ ಆಗುತ್ತೆ. ಹಾಗಾಗಿ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿರೋದು ನಮಗೆ ಆವಾಗ ಅಷ್ಟು ಗೊತ್ತಾಗಲ್ಲ. ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ನೀರು ಬೀಳ್ತಾನೆ ಇರುತ್ತೆ. ಮಳೆ ಇಲ್ಲದೆ ಇದ್ದಾಗ ನಮಗೆ ಯಾವ್ಯಾವ ಪಾಟ್ಗಳಲ್ಲಿ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾಗ ಪಾಟಿನ ನೀರು ಹೊರಗಡೆ ಹೋಗ್ತಾನೆ ಪಾಟಲ್ಲೇ ನಿಂತಿದ್ರೆ ಆವಾಗ ನಮಗೆ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕೆಲವು ಪಾಟ್ಗಳಲ್ಲಿ ಡ್ರೈನೇಜ್ ಹೋಲ್ ಸೈಡಲ್ಲಿರುತ್ತೆ. ಅದನ್ನು ನಾವು ಕೋಲ್ ಹಾಕಿಬಿಟ್ಟು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಆದರೆ ಎಲ್ಲ ಪಾಟ್ಗಳಲ್ಲೂ ಈ ಡ್ರೈನೇಜ್ ಹೋಲ್ ಸೈಡಲ್ಲಿರಲ್ಲ, ಕೆಳಗಡೆ ಇರುತ್ತೆ. ಹಾಗಾಗಿ ಆ ಪಾಟ್ಗಳನ್ನ ನಿಧಾನವಾಗಿ ಸೈಡಿಗೆ ಬಗ್ಗಿಸ್ಬಿಟ್ಟು ಡ್ರೈನೇಜ್ ಹೋಲ್ನ ಕ್ಲಿಯರ್ ಮಾಡಬೇಕು. ಇದು ಫಸ್ಟ್ ಮಾಡಬೇಕಾಗಿರೋವಂಥ ಕೆಲಸ. ಇದಾದಮೇಲೆ ಮಣ್ಣು ಗಟ್ಟಿಯಾಗಿದೆಯಾ ಅಂತ ಎಲ್ಲ ಪಾಟ್ಗಳನ್ನೂ ಚೆಕ್ ಮಾಡಬೇಕು. ಲಾಸ್ಟ್ ವೀಕ್ ಅಷ್ಟೇ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಮೇಲ್ಗಡೆ ಮಣ್ಣು ನೋಡೋದಕ್ಕೆ ಸಾಫ್ಟ್ ಇದ್ದ ಹಾಗೆ ಕಾಣಿಸುತ್ತೆ. ಆದರೆ ನಾವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ತುಂಬ ಗಟ್ಟಿಯಾಗಿರುತ್ತೆ. ಎಲ್ಲ ಪಾಟ್ಗಳಲ್ಲೂ ಮೇಲ್ಗಡೆ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡಬೇಕು. ನಾವು ಕುಬುಕ್ಬೇಕಾದ್ರೆ ಗೊತ್ತಾಗುತ್ತೆ ಮಣ್ಣು ಒಳಗಡೆ ಎಷ್ಟು ಗಟ್ಟಿಯಾಗಿದೆ ಅಂತ. ಇದಾದಮೇಲೆ ಮಣ್ಣಿಗೆ 1 ಸ್ಪೂನಷ್ಟು ಫಂಗಿಸೈಡ್ ಪೌಡರ್ನ ಮಿಕ್ಸ್ ಮಾಡಬೇಕು. ಮಳೆ ಜಾಸ್ತಿ ಆದಾಗ ಮಣ್ಣಲ್ಲಿ ಫಂಗಸ್ ಆಗೋದು ಜಾಸ್ತಿ. ಮಣ್ಣಲ್ಲಿ ಸಣ್ಣ ಸಣ್ಣದಾಗಿ ಬಿಳಿ ಬಿಳಿಯಾಗಿರುತ್ತೆ. ಇದನ್ನು ಫಂಗಸ್ ಅಂತಾರೆ. ಇದಾಗಬಾರ್ದು ಅಂತ ಅಂದರೆ ನಾವು ಫಂಗಿಸೈಡ್ ಹಾಕ್ಬೋದು ಅಥವಾ ಬೇವಿನ ಪುಡಿ ಕೂಡ ಹಾಕ್ಬೋದು. ಒಂದು ಪಾಟಿಗೆ 1 ಸ್ಪೂನಷ್ಟು ಹಾಕಬೇಕಾಗುತ್ತೆ. ಇದು ಹಾಕಲಿಲ್ಲ ಅಂತಂದರೆ ನೀವು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಮಿಕ್ಸ್ ಮಾಡ್ಬೋದು. ಮೇಲ್ಗಡೆ ಮಣ್ಣಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದರೆ ಸಾಕು. ಮಳೆಗಾಲದಲ್ಲಿ ಮಾಯ್ಶ್ಚರ್ ತುಂಬ ಜಾಸ್ತಿ ಇರುತ್ತೆ. ಫಂಗಸ್ ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಗಿಡಗಳಿಗೆ ಆಗದೇ ಇರ್ಬೋದು. ಫಂಗಸ್ ಆಗುತ್ತೋ ಬಿಡುತ್ತೋ ಒಟ್ಟಿಗೆ ಮಿಕ್ಸ್ ಮಾಡೋದು ಒಳ್ಳೆಯದು. ಸಮ್ಮರಲ್ಲಿ ಮಿಲಿಬಗ್ಸ್ ತುಂಬ ಜಾಸ್ತಿ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತು. ದಾಸವಾಳ ಗಿಡಕ್ಕಂತೂ ತುಂಬ ಜಾಸ್ತಿ ಇರುತ್ತೆ. ಇದು ಆರ್ನಮೆಂಟಲ್ ಪ್ಲ್ಯಾಂಟ್ ಆದರೂ ಕೂಡ ಇದಕ್ಕೂ ಕೂಡ ತುಂಬ ಮಿಲಿಬಗ್ಸ್ ಬರುತ್ತೆ. ಇವಾಗ ಮಳೆ ಶುರುವಾಗಿರೋದ್ರಿಂದ ಮಳೆ ನೀರು ಈ ಎಲೆಗಳ ಮೇಲೆ ಬೀಳ್ತಾನೆ ಇರುತ್ತೆ. ಹಾಗಾಗಿ ಇವಾಗ ಮಿಲಿಬಗ್ಸ್ ಕಡಿಮೆ ಆಗಿದೆ. ಈಗಲೂ ಕೂಡ ಗಿಡಗಳಲ್ಲಿ ಮಿಲಿಬಗ್ಸ್ ಏನಾದರೂ ಇದ್ದರೆ ನೀವು ಸ್ವಲ್ಪ ದಿನ ಆ ಗಿಡಗಳನ್ನ ಮಳೆ ನೀರಿಗಿಟ್ಟರೆ ಮಳೆ ನೀರಿಂದಾಗಿ ತುಂಬ ಬೇಗ ಮಿಲಿಬಗ್ಸ್ ಕಡಿಮೆ ಆಗುತ್ತೆ. ಈ ಮಿಲಿಬಗ್ಸ್ ಹುಳುಗಳು ಮಾಯ್ಶ್ಚರ್ ಎಲ್ಲಿ ಜಾಸ್ತಿ ಇರುತ್ತೆ ಅಂಥ ಪ್ಲೇಸಲ್ಲಿ ಇರಲ್ಲ. ಹಾಗಾಗಿ ನಾವು ಡೈಲಿ ನೀಮ್ ಆಯಿಲ್ ಸ್ಪ್ರೇ ಮಾಡಿದರೂ ಕೂಡ ಅದರಿಂದ ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಗಾಳಿ ತುಂಬ ಜಾಸ್ತಿ ಇರುತ್ತೆ. ಬಳ್ಳಿ ಗಿಡಗಳೆಲ್ಲ ಕೆಳಗೆ ಬೀಳೋದು ಜಾಸ್ತಿ. ಕೆಳಗೆ ಬಿದ್ದರೆ ಮಣ್ಣಿಗೆ ಅಂಟ್ಕೊಂಡು ಅಲ್ಲೇ ಬೆಳೆಯುತ್ತೆ. ಹಾಗಾಗಿ ಈ ರೀತಿ ಉದ್ದ ಇರೋ ಅಂಥ ಬಳ್ಳಿಗಳನ್ನೆಲ್ಲ ಮಾಸ್ ಸ್ಟಿಕ್ಗಳಿಗೆ ದಾರದಿಂದ ಕಟ್ಟಬೇಕು. ಮನಿ ಪ್ಲ್ಯಾಂಟ್ ಬಳ್ಳಿಗಳನ್ನ ಅಥವಾ ಯಾವ್ಯಾವ ಕ್ರೀಪರ್ಗಳು ತುಂಬ ಉದ್ದ ಬೆಳೆದಿದೆ ಅದನ್ನೆಲ್ಲ ದಾರದಿಂದ ಸರಿಯಾಗಿ ಕಟ್ಟಬೇಕು. ಈ ಸಲ ಸಮ್ಮರಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇದ್ದಿದ್ದರಿಂದ ತುಂಬ ಎಲೆಗಳು ಸುಟ್ಟು ಹೋದಾಗಿರುತ್ತೆ. ಅದರಲ್ಲೂ ಆ್ಯಂಥೋರಿಯಂ ಗಿಡಗಳಿಗೆ ಈ ರೀತಿ ತುಂಬ ಹೀಟ್ ಇದ್ದರೆ ತುಂಬ ಎಫೆಕ್ಟ್ ಆಗುತ್ತೆ. ಎಲೆಗಳೆಲ್ಲ ಈ ರೀತಿ ಬರ್ನ್ ಆದಂಗಾಗಿರುತ್ತೆ. ಈ ಎಲೆಗಳನ್ನ ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಆಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಆ್ಯಂಥೋರಿಯಂ ಮಾತ್ರ ಅಲ್ಲ, ಯಾವ್ಯಾವ ಗಿಡಗಳಲ್ಲೆಲ್ಲ ಎಲೆಗಳು ಸುಟ್ಟು ಹೋದಾಗಿರುತ್ತೆ, ಒಣಗಿರುತ್ತೆ, ಆ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಆ್ಯಂಥೋರಿಯಮ್ಮಲ್ಲಿ ಈ ರೀತಿ ಹಣ್ಣಾಗಿರೋ ಅಂಥ ಎಲೆಗಳನ್ನೂ ಕೂಡ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇವಾಗಿರೋ ಎಲೆಗಳನ್ನ ಸರಿ ಮಾಡೋಕ್ಕಾಗಲ್ಲ. ಯಾವುದೇ ಗಿಡ ಆದರೂ ಅಷ್ಟೇ ಎಲೆಗಳು ಹೊಸದಾಗೇ ಬರಬೇಕು. ಆ್ಯಂಥೋರಿಯಮ್ಮಲ್ಲಿ ಇದು ರೋಗ ಬಂದಿರೋ ಅಂಥ ಎಲೆ. ಇದನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇದು ತುಂಬ ಬೇಗ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುತ್ತೆ. ಮಾನ್ಸೂನಲ್ಲಿ ಯಾವ್ಯಾವ ಗಿಡಗಳಿಗೆ ನೀರು ಜಾಸ್ತಿಯಾಗಿ ಗಿಡಗಳು ಹಾಳಾಗುತ್ತೆ ಅಂಥ ಗಿಡಗಳನ್ನ ಮಳೆ ನೀರಿಂದ ದೂರ ಇಡಬೇಕು. ಯಾವ್ಯಾವ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಗಿಡಗಳು ಹಾಳಾಗುತ್ತೆ ಅಂಥ ಗಿಡಗಳನ್ನ ತೆಗೆದ್ಬಿಟ್ಟು ನಾವು ಮಳೆ ನೀರು ಬೀಳದೇ ಇರೋ ಕಡೆ ತೆಗೆದಿಡಬೇಕು.
ಅಡೇನಿಯಮ್, ಸಕ್ಯುಲೆಂಟ್ಸ್ ಈ ಥರ ಗಿಡಗಳಿಗೆ ನೀರು ಜಾಸ್ತಿ ಆಗಬಾರ್ದು. ಮಳೆ ಕಡಿಮೆ ಬೀಳುವಂಥ ಪ್ಲೇಸ್ಗಳಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಡೈಲಿ ಸ್ವಲ್ಪ ಸ್ವಲ್ಪ ಮಳೆ ಬಂದು ಹೋಗುವಂಥ ಪ್ಲೇಸ್ಗಳಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ತುಂಬ ಮಳೆಯಾಗೋ ಪ್ಲೇಸ್ಗಳಾದರೆ ಈ ಗಿಡಗಳನ್ನೆಲ್ಲ ತೆಗೆದ್ಬಿಟ್ಟು ನಾವು ಮಳೆ ಬೀಳದೇ ಇರೋ ಕಡೆ ತೆಗೆದಿಡಬೇಕು. ಮಳೆಗಾಲದಲ್ಲಿ ತುಂಬ ಕಷ್ಟವಾದ ಕೆಲಸ ಯಾವುದು ಅಂತ ಅಂದರೆ ವೀಡ್ ಕ್ಲೀನಿಂಗ್. ಮಳೆ ಯಾವ್ಯಾವಾಗ ಬರುತ್ತೆ ಆವಾಗೆಲ್ಲ ಕಳೆ ಬಂದೇ ಬರುತ್ತೆ. ಈ ಕಳೆ ತೆಗೆಯೋದು ಎಷ್ಟು ಕಷ್ಟವಾದ ಕೆಲಸ ಅಂತ ಗಾರ್ಡನ್ ಮಾಡಿದವ್ರಿಗೆಲ್ಲ ಗೊತ್ತು. ಆದರೆ ಇದನ್ನು ಹಾಗೆ ಬಿಡೋಕ್ಕೂ ಆಗಲ್ಲ. ಹಾಗೆ ಬಿಟ್ಟರೆ ಪ್ಲ್ಯಾಂಟ್ಸ್ನ ಬೆಳೆಯೋಕ್ಕೆ ಬಿಡಲ್ಲ. ಹಾಗಾಗಿ ಇದನ್ನು ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ನನಗೆ ಯಾವ್ಯಾವಾಗ ಟೈಮ್ ಸಿಗುತ್ತೆ ಆವಾಗ ಈ ವೀಡ್ ಕ್ಲೀನಿಂಗ್ನ ಮಾಡ್ಕೊಳ್ತಾನೆ ಇರ್ತೀನಿ. ರೀಪಾಟಿಂಗ್ ಮಾಡ್ಕೊಳ್ಳೋ ಅಂಥ ಗಿಡಗಳೇನಾದರೂ ಇದ್ದರೆ ಇವಾಗ ಕರೆಕ್ಟ್ ಟೈಮ್. ಮಳೆ ತುಂಬ ಜಾಸ್ತಿನೂ ಆಗಿಲ್ಲ, ಹಾಗಾಗಿ ಇವಾಗ ನೀವು ರೀಪಾಟಿಂಗ್ ಮಾಡ್ಕೋಬೋದು. ನಾನು ಎಲ್ಲ ಪಾಟ್ಗಳನ್ನೂ ರೀಪಾಟಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ. ಕೆಲವು ಪಾಟ್ಗಳಿಗೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಸ್ಪೈಡರ್ ಪ್ಲ್ಯಾಂಟ್ ಗಿಡದಲ್ಲಿ ತುಂಬ ಪಪ್ಸ್ ಬೆಳೆದಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಇವಾಗ ರೀಪಾಟಿಂಗ್ ಮಾಡಿದರೆ ಇದ್ರ ಶೇಪ್ ಹಾಳಾಗಿಬಿಡುತ್ತೆ. ಪುನಃ ನಾನು ಇದರಿಂದ ಹೊಸ ಗಿಡನ ತೆಗೆದು ಹಾಕಿದರೆ ಅದು ಈ ಶೇಪ್ ಬರೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಗಿಡದಲ್ಲಿ ಒಣಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡ್ತೀನಿ. ಗಿಡನ ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಆಮೇಲೆ ಪಾಟ್ ಸೈಡಿಂದ ಮಣ್ಣನ್ನು ಲೂಸ್ ಮಾಡ್ಕೊಂಡು ಬಂದು ಒಂದು 2 ಇಂಚಷ್ಟು ಮಣ್ಣನ್ನು ಹೊರಗಡೆ ತೆಗಿತೀನಿ. ತೆಗೆದ್ಬಿಟ್ಟು ಆಮೇಲೆ ಅದಕ್ಕೆ ಹೊಸ ಪಾಟ್ ಮಿಕ್ಸ್ನ ಸೇರಿಸ್ತೀನಿ. ಈ ಗಿಡದಲ್ಲಿ ರೂಟ್ ಬೌಂಡ್ ಆಗಿರೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ. ಬೇರುಗಳೆಲ್ಲ ಪೂರ್ತಿ ಮಣ್ಣಿನ ಮೇಲ್ಗಡೆನೆ ಬಂದಿದೆ. ತುಂಬ ಚಿಕ್ಕ ಚಿಕ್ಕ ಬೇರುಗಳು, ತುಂಬ ಬೇರುಗಳಿದೆ. ಈ ರೀತಿ ಇದ್ದಾಗ ಗಿಡ ಮುಂದೆ ಬೆಳೆಯಲ್ಲ. ಇಷ್ಟೊಂದು ರೂಟ್ಸ್ ಇದ್ದಾಗ ಗಿಡಕ್ಕೆ ಬೆಳೆಯೋದಕ್ಕೆ ಅವಕಾಶನೇ ಇರಲ್ಲ. ಈ ಗಿಡ ಹೇಗಿದೆಯೋ ಅದೇ ರೀತಿ ಇರುತ್ತೆ. ಇದರಲ್ಲಿ ಮಣ್ಣಿಗಿಂತ ಬೇರುಗಳೇ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ದೊಡ್ಡ ಪಾಟ್ಗಳಿಗೆ ಪ್ರತಿ ವರ್ಷ ರೀಪಾಟಿಂಗ್ ಮಾಡೋಕ್ಕಾಗದೇ ಇರೋಂಥ ಪಾಟ್ಗಳಿಗೆಲ್ಲ ನಾನು ಇದೇ ರೀತಿ ಮಾಡ್ಕೊಳ್ತೀನಿ. ಮೇಲ್ಗಡೆ 2-3 ಇಂಚಷ್ಟು ಮಣ್ಣನ್ನು ತೆಗೆದ್ಬಿಟ್ಟು ಅದಕ್ಕೆ ಮಣ್ಣು, ಮರಳು ಮತ್ತು ಕಾಂಪೋಸ್ಟ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಪಾಟ್ ಮಿಕ್ಸ್ನ ಹೇಗೆ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೊಂಬಿಟ್ಟು ಅದಕ್ಕೆ ತುಂಬಿಸ್ತೀನಿ. ಮಳೆಗಾಲದಲ್ಲಿ ಯಾರ್ಯಾರು ರೀಪಾಟಿಂಗ್ ಮಾಡೋಕ್ಕೆ ಇಟ್ಕೊಂಡಿರ್ತೀರ ಅವರು ಈಗಲೇ ಪಾಟ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ಮಳೆ ಜಾಸ್ತಿ ಆದರೆ ಮಣ್ಣು ಅಂಟಾಗುತ್ತೆ. ಅಂಟಾಗಿರೋ ಅಂಥ ಮಣ್ಣಲ್ಲಿ ನಾವು ಗಿಡಗಳನ್ನ ನೆಡಬಾರ್ದು. ಹಾಗಾಗಿ ಇವಾಗಲೇ ಪಾಟ್ ಮಿಕ್ಸ್ನ ರೆಡಿ ಮಾಡಿ ಒಂದು ಕಡೆ ತೆಗೆದಿಟ್ಕೋಬೇಕು. ನಾನು ಕಾಂಪೋಸ್ಟ್, ಮಣ್ಣು ಮತ್ತು ಮರಳು 3ನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಚೀಲದಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಇಕ್ಸೋರಾ ಗಿಡಗಳಲ್ಲಿ ತುಂಬ ಬ್ರಾಂಚಸ್ ಬಂದಿದೆ. ಇಷ್ಟೊಂದು ಬ್ರಾಂಚಸ್ ಬಂದರೆ ನೋಡೋಕ್ಕೆ ಚೆನ್ನಾಗಿರಲ್ಲ. ಇದು ಬುಷಿಯಾಗಿದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದರಲ್ಲಿ ಎಕ್ಸ್ಟ್ರಾ ಬಂದಿರೋ ಬ್ರಾಂಚಸ್ನೆಲ್ಲ ನಾನಿವಾಗ ಕಟ್ ಮಾಡಿಬಿಟ್ಟು ತೆಗಿತೀನಿ. ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದೇ ಟೈಮಲ್ಲಿ ಹಾಕಿರೋ ಅಂಥ ಕೆಲವು ಗಿಡಗಳು ಹೇಗಿದೆಯೋ ಹಾಗೇ ಇದೆ. ನಾವು ಸ್ಟಾರ್ಟಿಂಗ್ ಹಾಕಿದಾಗ ಹೇಗಿದೆಯೋ ಅದೇ ರೀತಿ ಇದೆ. ಹಾಗಾಗಿ ಇಲ್ಲಿ ಗ್ಯಾಪ್ ಕೂಡ ತುಂಬ ಜಾಸ್ತಿ ಇದೆ. ನಾನು ಇದರಿಂದ ಕಟ್ಟಿಂಗ್ ತೆಗೆದ್ಬಿಟ್ಟು ಈ ಕಟ್ಟಿಂಗ್ಗಳನ್ನೆಲ್ಲ ನಾನು ಈ ಕಡೆಗೆ ನೆಡ್ತೀನಿ. ಕಟ್ಟಿಂಗ್ಗಳನ್ನ ಹಾಕಿ ಗಿಡಗಳನ್ನ ಬೆಳಿಬೇಕು ಅನ್ನೋರಿಗೆ ಇವಾಗ ಕರೆಕ್ಟಾಗಿರೋವಂಥ ಟೈಮ್. ಬಿಸಿಲು ಕೂಡ ಇದೆ, ಹಾಗೆ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇದೆ. ಈ ರೀತಿ ಇದ್ದಾಗ ನೀವು ಯಾವುದೇ ಕಟ್ಟಿಂಗ್ ಹಾಕಿದ್ರೂ ಚೆನ್ನಾಗಿ ಬೇರು ಕೊಡುತ್ತೆ. ಇಲ್ಲಿ ಕಟ್ ಮಾಡಿದಷ್ಟು ಕಟ್ಟಿಂಗ್ಗಳನ್ನ ನಾನು ನೆಡಕ್ಕೆ ಹೋಗಲ್ಲ. ಯಾವ ಕಟ್ಟಿಂಗ್ ಚೆನ್ನಾಗಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕೆಲವು ಗಿಡಗಳಲ್ಲಿ ಅಡ್ಡಾದಿಡ್ಡಿ ಬೆಳೆದಿರೋ ಅಂಥ ಬ್ರಾಂಚಸ್ನೆಲ್ಲ ಕಟ್ ಮಾಡಿಬಿಟ್ಟು ಗಿಡನ ಸ್ವಲ್ಪ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಕೆಮಿಕಲ್ ಫರ್ಟಿಲೈಸರ್ನ ಹಾಕೋದನ್ನು ತೋರಿಸಿದ್ರೆ ತುಂಬ ಜನರಿಗೆ ಇಷ್ಟ ಆಗಲ್ಲ. ನಾನು ತುಂಬ ಕಡಿಮೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದು ಅಂತ ನನ್ನ ವೀಡಿಯೋಸ್ನ ನೋಡಿದವ್ರಿಗೆಲ್ಲ ಗೊತ್ತು. ಆದರೆ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ನಾವು ತೋಟಕ್ಕೆ ತಂದಿರೋ ಅಂಥ ಫರ್ಟಿಲೈಸರಲ್ಲೇ ಸ್ವಲ್ಪ ತೆಗೆದಿಟ್ಕೊಂಡು ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ. ಇದರಲ್ಲಿ 3 ರೀತಿ ಫರ್ಟಿಲೈಸರ್ ಮಿಕ್ಸ್ ಆಗಿದೆ. ಯೂರಿಯಾ, ಪೊಟ್ಯಾಶ್ ಮತ್ತು ರಾಕ್ ಅಂತ. ಯಾವುದೇ ಗಿಡಕ್ಕೆ ಹಾಕಬೇಕಾದ್ರೆ ಗಿಡದ ಬುಡಕ್ಕೆ ಹಾಕಬಾರ್ದು. ಬುಡದಿಂದ 2 ಇಂಚಾದರೂ ಗ್ಯಾಪ್ ಕೊಟ್ಬಿಟ್ಟು ಹಾಕಬೇಕು. ಪಾಟ್ಗಳಲ್ಲಿ ಬೆಳೆದಿರೋ ಅಂಥ ಗಿಡಗಳಿಗೆ ಆದಷ್ಟು ಕಡಿಮೆ ಹಾಕಬೇಕು. ಗ್ರೌಂಡಲ್ಲಿ ನೆಲದಲ್ಲಿ ಬೆಳೆದಿರೋ ಅಂಥ ಗಿಡಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಈ ಫರ್ಟಿಲೈಸರ್ಗಳನ್ನ ಒಂದು ಇಡೀ ದಿನ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಹಾಕಿದರೆ ಅದರಿಂದ ರಿಸಲ್ಟ್ ತುಂಬ ಬೇಗ ಸಿಗುತ್ತೆ. ಪಾಟ್ಗಳಲ್ಲೇ ಹರವೆ ಸೊಪ್ಪು ಹೇಗೆ ಬೆಳೆದಿದೆ ನೋಡಿ. ಇದೆಲ್ಲ ಕಾಂಪೋಸ್ಟಿಂದ ಬಂದಿರೋದು. ನಾವು ಮನೆಗೆ ಸೊಪ್ಪನ್ನು ತಂದಾಗ ಆ ಸೊಪ್ಪು ಕ್ಲೀನ್ ಮಾಡಿ ವೇಸ್ಟ್ ಇರುತ್ತಲ್ಲ ಅದನ್ನು ನಾವು ಕಾಂಪೋಸ್ಟಿಗೆ ಹಾಕಿರ್ತೀವಿ. ಆ ಕಾಂಪೋಸ್ಟಲ್ಲಿ ಇದ್ದಂಥ ಸೀಡ್ಸು ನಾವು ಈ ರೀತಿ ಪಾಟ್ಗಳಿಗೆ ಹಾಕಿದಾಗ ನಾವು ಯಾವ್ಯಾವ ಪಾಟಲ್ಲಿ ಹಾಕಿರ್ತೀವಿ ಅದರಲ್ಲೆಲ್ಲ ಹರವೆ ಸೊಪ್ಪು ಉಟ್ಕೊಂಡಿರುತ್ತೆ.
ಸೊ ಫ್ರೆಂಡ್ಸ್, ಇದಿಷ್ಟು ಮಳೆಗಾಲ ಶುರುವಾಗೋ ಟೈಮಲ್ಲಿ ಅರ್ಜೆಂಟಾಗಿ ಮಾಡಬೇಕಾಗಿರೋವಂಥ ಕೆಲಸಗಳು. ಈ ಸಲ ಎಕ್ಸ್ಟ್ರೀಮ್ ಹೀಟ್ ಇದ್ದಿದ್ದರಿಂದ ಯಾವ ಗಿಡಗಳನ್ನೂ ಸಮ್ಮರಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಗಿಡಗಳು ಒಣಗಿದಾಗ ಆಗ್ತಾಯಿತ್ತು. ಇವಾಗ ಮಳೆ ಒಂದೊಂದು ದಿನ ಬರ್ತಾ ಇರೋದ್ರಿಂದ ಗಿಡಗಳೆಲ್ಲ ಸ್ವಲ್ಪ ನೋಡೋಕ್ಕೆ ಫ್ರೆಶ್ ಆದಾಗೆ ಕಾಣಿಸ್ತಾ ಇದೆ. ಮಳೆ ನೀರು ಗಿಡಗಳಿಗೆ ಒಂದು ಅಮೃತ ಇದ್ದ ಹಾಗೆ, ನ್ಯಾಚುರಲ್ ಆಗಿರೋವಂಥ ನೈಟ್ರೋಜನ್ ಇರುತ್ತೆ. ಹಾಗಾಗಿ ಮಳೆ ನೀರನ್ನು ಕೂಡ ನೀವು ವೇಸ್ಟ್ ಮಾಡಬೇಡಿ. ಒಂದು ಡ್ರಮ್ಮಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಯಾವ್ಯಾವ ಗಿಡಗಳಿಗೆ ಮಳೆ ನೀರು ಬೀಳಲ್ಲ ಅಂಥ ಗಿಡಗಳಿಗೂ ಕೂಡ ಈ ಮಳೆ ನೀರನ್ನೇ ಹಾಕಿ. ಆವಾಗ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸುತ್ತೆ.